ಹಾಗೆ ಇರಲಿ. ಒಂಚೂರು ಕ್ಯಾಮರಾ ಹೀಗೆ ಅಡ್ಡ ಹಿಡಿದಿದ್ದಾರೆ. ಅಡ್ಡ ಅಡ್ಡ ಬಾಯಿ ದೊಡ್ಡದು ಬಾಟ್ಲಿ ಬಾಯಿ. ಆ ಕೋಲಲ್ಲಿ ಸರಿ ಇಲ್ಲ ಸರ್, ಅದು ಕೋಲ್ ಸರಿ ಇಲ್ಲ ಸರ್. ಅಲ್ಲ ಹೊಕ್ಕ ಇಲ್ಲಿ ಕೊಡಿ ಚಂದ್ರಣ್ಣ, ಇದು ಹಿಡ್ಕೊಳ್ಳಿ, ಅದು ಸ್ವಲ್ಪ ಹೊರಗೆ ಹಾಕ್ಕೊಡಿ. ಅದು ಒಂದು ಜೇರಿ ಇದು ಕಣೆ, ಅಚ್ಚುತ್ತು ಕಣೆ, ಒಂದು ಜೇರಿ 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 ಇಲ್ಲಲ್ಲ. ಹುಷಾರು ಹುಷಾರು. ಮುಚ್ಚಳ ಹಾಕೋ. ಮತ್ತೊಂದ್ಸಲ ಓಡಿ ಬರೋದು ತಪ್ಪಲ್ಲ. ಹೌದೌದು, ಓಡಿ ಬರೋದು ತಪ್ಪಲ್ಲ. ಕಡಿನಿ ಹಾಗೆ ಇರಲಿ. ಸರ್ ಅದು ಹೆರ್ಗೆ ಬೀಳೋದು. ಎಲ್ಲಿದೆ? ಇಲ್ಲೇ ಹಾಂ 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 ಹಾಂ. ಕೋಲಾಗ ಹಂಗೆ ಆತಿಲ್ಲ ಬತ್ತಿಲ್ಲ, ಹಂಗೆ ಮುಚ್ಚಿಕಮ್ಮ ಹಾಗೆ. ಭಯಂಕರ ಡೇಂಜರ್ ಗೊತ್ತಿರಲ್ಲ. ಯಾವ್ದಾ ನೋಡಿ ಸ್ನೇಹಿತರೆ, ಇದು ಕಾಣಿಸ್ತದಲ್ಲ, ರೆಸೊಲೈಫರ್ ಮರಿಗಳು ಎರಡಿವೆ. ಇದು ನಮ್ಮ ಬೈಂದೂರು ತಾಲೂಕು ಬೀಜೂರು ಗ್ರಾಮ ಮೂರುಗಳ ಹಕ್ಕಲು ಶಾಲೆ ಹತ್ತಿರ ಒಂದು ಗೌರ್ಮೆಂಟು ಹೆಲ್ತ್ ಕ್ವಾರ್ಟರ್ಸ್ ಇದೆ. ಅಲ್ಲಿ ಡಾಕ್ಟ್ರ್ ಹೆಸರು ನನಗೆ ನೆನಪಿಲ್ಲ, ಕಡೆ ಕಳಿಸ್ತೇನೆ ನಾನು. ಅವರು ಮೊನ್ನೆ ಫೋನ್ ಮಾಡಿದರು, ಅಲ್ಲಿ ಇನ್ಚಾರ್ಜಲ್ಲಿ ಅವರು ಇರ್ತಾರೆ, ಬೆಳಿಗ್ಗೆನೇ ಹೊತ್ತು ಇರ್ತಾರೆ ಕಣತ್ತೆ, ಬೆಳಿಗ್ಗೆ ಸಾಯಂಕಾಲ. ಅವರು ಫೋನ್ ಮಾಡಿದರು ಮೊನ್ನೆ, ಫಾರೆಸ್ಟ್ ನಂಬರ್ ಕೊಟ್ಟಿದ್ರಂತ. ಮೊನ್ನೆ ಅವರು ಊರಿಗೆ ಹೋದರು, ಆ ಕಾರಣ ಹಿಡಿಲಿಕ್ಕಾಗಿಲ್ಲ. ಇದು ಒಂದು ಮರಿ ಬಿದ್ದು ಒಂದು 7-8 ದಿವಸ ಆಯಿತು. ಇನ್ನೊಂದು ಮರಿ ಬಿದ್ದು ಇವತ್ತಿಗೆ 4 ದಿವಸ ಆಯಿತು ಅವರು ಹೇಳಿ ನನಗೆ. ನಾನು ಏನೂ ಹತ್ತಿರ ತಗೊಂಡು ಹೋಗಿಲ್ಲ ರೆಸ್ಕ್ಯೂ ಮಾಡಲಿಕ್ಕೆ. ಒಂದು ಬಾವಿಯಲ್ಲಿದ್ದರಿಂದ, ಬಾವಿ ಕಾಂಕ್ರೀಟಿನ ಬಾವಿ, ಇಳಿಲಿಕ್ಕೆ ಕಷ್ಟ ಆಗ್ತದೆ ಅದು. ಹೀಗೆ ನೋಡು ಅಂತೇಳಿ ಹೋದೆ. ಕಡೆಗೇನೋ ಒಂದು ಟೆಕ್ನಿಕಲ್ ಐಡಿಯಾ ಮಾಡಿ ಅದನ್ನು ಎರಡನ್ನು ಕೊಕ್ಕೆಗೊಂದು ಚೀಲ ಕಟ್ಟಿ ಏನೋ ಒಂದು ಐಡಿಯಾ ಮಾಡಿ ತೆಗೆದಿದ್ದೇನೆ. ಅದು ಈಗ ಕಾಡಲ್ಲಿ ಬಿಡಕ್ಕೆ ಬಂದಿದ್ದೆ ನಾನು. ನೋಡಿ ಸ್ನೇಹಿತರೆ, ಅಲ್ಲಿ ಆ ಪರಿಸರದಲ್ಲಿ ಹಿಂದಿನ ದಿವಸದಲ್ಲಿ ಒಂದು ಓಡಾಡಿದೆ ಅಂತೆ, ಒಂದು ಹಾವು. ನೋಡಿ ಒಂದು ಹೊರಗಡೆ ಬಂದಿದೆ ಈಗ, ನೋಡಿ ಕಾಣಿಸ್ತದಲ್ಲ, ಹೋಗ್ತಾ ಇದೆ ಒಂದು. ಇದು ರೆಸೊಲೈಫರು. ಇನ್ನೊಂದು ಮರಿ ಇದೆ. ಭಾಳ ಡೇಂಜರ್, ವಿಷಕಾರಿ ಹಾವು. ಆದ್ದರಿಂದ ಇದು ನಮಗೆ ಮುಟ್ಲಿಕ್ಕೂ ಹೆದರಿಕೆ ಆಗ್ತದೆ. ನೋಡಿ ಬಂತು ನೋಡಿ, ಬಂತು ನೋಡಿ. ನೋಡಿ ನೋಡಿ, ಒಂದು ಆ ಕಡೆ ಹೋಯ್ತು, ಒಂದು ಈ ಕಡೆ ಇದೆ, ಕಾಣಿಸ್ತದಲ್ಲ. ದಯವಿಟ್ಟು ಸ್ನೇಹಿತರೆ, ಆ ಪರಿಸರದಲ್ಲಿ ಒಂದು ದೊಡ್ಡ ಹಾವು ಇದೆ ಅಂತೆ, ಜಾಗ್ರತೆ ಮಾಡಿ. ಹಾವನ್ನು ಕಂಡ ತಕ್ಷಣ ನಂಗೆ ಕರೆ ಮಾಡಿದರೆ ನಾನು ಹಿಡ್ಕೊಂಡೋಗಿ ಕಾಡಲ್ಲಿ ಬಿಡ್ತೇನೆ. ಇನ್ನೂ ನನ್ನ ಅಂದಾಜು ಒಂದು 10-18 ಮರಿಗಳು ಇರ್ಬೋದು. ಸಣ್ಣ 15ರಿಂದ 20 ಮರಿಗಳು ಇರ್ತವೆ ಇವು ರೆಸೊಲೈಫರ್ಗಳು. ಆದ್ದರಿಂದ ಜಾಗ್ರತೆ ಮಾಡಿ. ಹಾವನ್ನು ನೋಡಿದ ತಕ್ಷಣ ನಾನು ಕರೆ ಮಾಡಿದರೆ ಬಂದು ಹಿಡ್ಕೊಂಡು ಹೋಗ್ತೇನೆ. ಇದು ಬಾವಿಯಲ್ಲಿದ್ದರಿಂದ ಸ್ವಲ್ಪ ಡಿಲೇ ಆಯಿತು ನನಗೆ ಹಿಡ್ಕೊಂಡೋಗ್ಲಿಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಉಪ್ಪುಂದ ಬಾಗಿಲು. ನನ್ನ ಕಡೆನೇ ಬರ್ತಾ ಇದೆ ಅದು. ಸರಿ ಸ್ನೇಹಿತರೆ, ಬರ್ತೀನಿ. ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಇದನ್ನು ಶೋಗೋಸ್ಕರ ಮಾಡ್ತಾ ಇರುವಂಥದ್ದಲ್ಲ ನೋಡಿ. ಮತ್ತು ಇದು ಕಾಡಲ್ಲೇ ಬಿಟ್ಟಿದ್ದೇನೆ ನಾನು.
ಜನವಸತಿ ಪ್ರದೇಶದಲ್ಲಿ ನಾನು ಬಿಡುವುದಿಲ್ಲ ಅಂತ ಗಹಂದರಿ ಕೆಲಸ ಮಾಡೋದಿಲ್ಲ, ಕಾಡಲ್ಲೇ ಬಿಟ್ಟಿದ್ದೇನೆ. ಯಾಕಂದರೆ ಇದು ಸಣ್ಣ ಮರಿಗಳಂತ ನಾನು ಇದನ್ನು ಹತ್ತಿರ ರೋಡ್ ಸೈಡಲ್ಲಿ ಬಿಡ್ಬೋದಿತ್ತು. ಇದು ರೆಸ್ಟೋ ಲೈಫರ್ ಆದ್ದರಿಂದ ಭಯಂಕರ ಡೇಂಜರ್ಸ್ ಆದ್ದರಿಂದ ಅಲ್ಲಿ ಇಲ್ಲಿ ಬಿಡಲಿಕ್ಕಾಗೋದಿಲ್ಲ. ಜೈ ಹಿಂದ್ ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಪೊಂದಾಂಬಗಲು. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್ ಜೈ ಕರ್ನಾಟಕ.